ಶಿವ, ಶಾರದಾ ಫಿಲಂ, ಹರಿ ಅವರಿಗೆ, ಶಿವ ಅವರಿಗೆ, ಅಭಯ್ ಅವರಿಗೆ ಮತ್ತು ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ, ಶಿವ ಆಗಲಿ, ಶಿವ ಆಗಲಿ. ಸರ್, ನಾನು 23 ವರ್ಷದಿಂದ ಹೊಸಬಾಗಿ ಇಂಡಸ್ಟ್ರಿಗೆ ಬಂದಾಗ ನಮಗೂ ಯಾರೋ ಇಂಡಸ್ಟ್ರಿಯವರೆಲ್ಲ ಸೇರಿ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಈ ಒಂದು ಹಂತದಲ್ಲಿದ್ದೀವಿ. ಸೊ ಹಾಗಾಗಿ ಹೊಸಬರು ಯಾರಾದರೂ ಬಂದು ಅಪ್ರೋಚ್ ಮಾಡಿದಾಗ ನನ್ನ ಫ್ಲ್ಯಾಶ್ ಬ್ಯಾಕ್ ಜ್ಞಾಪಕ ಬರುತ್ತೆ. ಸೊ ಹಾಗಾಗಿ ನಾನು ಸಪೋರ್ಟ್ ಮಾಡಬೇಕಂತ ಹೇಳಿ ಹೊಸ ಟೀಮ್ಗೆ, ಹೀರೋ ಆದಂಥ ಅಭಯ್ ಅವ್ರಿಗೆ, ನಿರ್ದೇಶಕರು ಮತ್ತು ನಿರ್ಮಾಪಕರು ಶಿವ ಅವರಿಗೆ, ಮತ್ತು ಉದಯ್ DOP ಅವರಿಗೆ, ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡೋದಕ್ಕೆ ಬಂದಿದ್ದೀನಿ. ಟೈಟ್ಲ್ ಒಂಥರ ಡಿಫ್ರೆಂಟ್ ಆಗಿದೆ, ಸ್ಮೋಕರ್ ಶಿವ ಅಂತ. ನಾನು ಕೇಳಿದೆ ಏನು ಈ ಥರ ಇಟ್ಟಿದ್ದೀರಾ ಅಂತ. ಇಲ್ಲ ಸರ್, ಅದು ಒಂದು ಸಿಗರೇಟಿಂದ ಏನೇನು ಅನಾಹುತಗಳಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು. ಸೊ ಅಂದರೆ ವಿಶೇಷವಾಗಿ ತುಂಬ ಖುಷಿ ಆಗೋದು ಅಂದರೆ ಇವರೆಲ್ಲರೂ ಸಹ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಪ್ರತಿಭೆಗಳು. ಸೊ ಉತ್ತರ ಕರ್ನಾಟಕದ ಕಲಾವಿದರೇನಿದ್ದಾರೆ ಹೆಚ್ಚಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಮೊದಲಿಂದ ನನ್ನ ಆಸೆ. ಸೊ ಹಾಗಾಗಿ ಇವತ್ತು ತುಂಬ ಜನ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ವಿಶ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಕಾನ್ಸೆಪ್ಟ್ ಕತೆ ಕೇಳಿದ್ರೆ, ಕತೆ ಏನಾದರೂ ಹೇಳಿದ್ರೆ? ಇಲ್ಲ ಸರ್, ಈಗ ಹೌದು, ಈಗ ಮೀಡಿಯಾದವರು ಆಗಲಿ ಯಾರೇ ಆಗಲಿ ನನ್ನ ಸಿನಿಮಾಗಳೇ ಕತೆ ಕೇಳಿದಾಗ ಅದೊಂದು ಎಕ್ಸೈಟಿಂಗ್ ಪಾಯಿಂಟ್ ಅದು. ಅದನ್ನು ನಾವು ತೆರೆ ಮೇಲೆ ನೋಡಿನೇ ಆನಂದಿಸ್ಬೇಕು. ಸೊ ಹಾಗಾಗಿ ನಾನು ಅವ್ರನ್ನ ಕೇಳಿದ್ರೆ ಅಫ್ಕೋರ್ಸ್ ಅವ್ರ ಪಾಪ ಇಲ್ಲ ಅಂತ ಹೇಳಲ್ಲ, ಬಟ್ ನಾನು ಅದನ್ನು ಕೇಳೋದಕ್ಕೆ ಹೋಗಿಲ್ಲ. ಮುಂದೆ ಯಾವತ್ತಾದ್ರು ಕೇಳ್ತೀನಿ. ಬಟ್ ಒಂದು ಲೈನ್ ಏನು ಹೇಳಿದ್ರು ನನಗೆ ತುಂಬ ಇನ್ಸ್ಪೈರ್ ಆಯಿತು, ತುಂಬ ಚೆನ್ನಾಗಿದೆ. ಕಮಲ್ ಹಾಸನ್ ಅವರು ಮೇರು ನಟ, ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಭಾರತಕ್ಕೆ ಗೊತ್ತಿರುವಂಥ ನಟ. ಕನ್ನಡಕ್ಕೆ ತಮಿಳಿನಿಂದ ಕನ್ನಡ ಹುಟ್ಟಿರುವಂಥದ್ದು ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಕೊಡ್ತಾರೆ. ಸೊ ಅದರ ಬಗ್ಗೆ ಅಂದರೆ ಅದು ಸ್ಟೇಜ್ ಮೇಲೆ ಮಾತಾಡಬೇಕಾದ್ರೆ ಫ್ಲೋ ಅಲ್ಲಿ ಸಾಮಾನ್ಯವಾಗಿ ತಪ್ಪಾಗೋದು ಸಹಜ. ಬಟ್ ಅಷ್ಟು ದೊಡ್ಡ ಮೇರು ನಟರಾಗಿ ಒಂದೇ ಒಂದು ಸಾರಿ ಕೇಳಿಬಿಟ್ಟಿದ್ರೆ ಇದೆಲ್ಲ ಮುಗ್ದೇ ಹೋಗಿರೋದು. ಬಟ್ ಯಾಕೆ ಅಷ್ಟೊಂದು ಹಮ್ ಇಟ್ಕೊಂಡು ಅವರು ವಾದ ಮಾಡಿದ್ರು ಗೊತ್ತಿಲ್ಲ. ಈವನ್ ಹೈಕೋರ್ಟಲ್ಲೂ ಸಹ ಹೇಳಿದ್ರು, ಬರೀ ಒಂದೇ ಒಂದು ಈಗೋ ಇಟ್ಕೊಂಡು ಯಾಕೆ ಇದು ಮಾಡ್ತೀರೋ ಒಂದು ಸಾರಿ ಕೇಳಲಿ ಅಂತ. ಆದರೆ ಕೇಳಲಿಲ್ಲ ಅವರು. ಬಟ್ ಸದಾಕಾಲ ನನಗನ್ಸೋದೇನೆಂದರೆ, ಈ ಥರ ಸಾಕಷ್ಟು ಘಟನೆಗಳು ನೆಲ ಜಲ ಭಾಷೆಗೆ ಸಂಬಂಧಪಟ್ಟಾಗ ಬಂದಾಗ ಸುಮ್ಮನೆ ಉಗ್ರಲ್ಲಿ ಹೋಗೋದಕ್ಕೆ ನಾವು ಕೊಡ್ಲಿ ತಗೋತೀವಿ ಅಂತ ನಮಗನ್ಸುತ್ತೆ. ಸೊ ಸಿಂಪಲ್ಲಾಗಿ ಯಾರಿಂದ ಏನು ತಪ್ಪಾಗಿರುತ್ತೆ ಅವರು ಸಿನಿಮಾನ ಇಲ್ಲಿರ್ತಕ್ಕಂಥ ಎಕ್ಸಿಬಿಟರ್ಸ್ ಆಗಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ನಾವು ತಗೊಳ್ಳಲ್ಲ ಅಂದರೆ ಮುಗ್ದೇ ಹೋಯ್ತು. ತುಂಬ ಸಿಂಪಲ್ ವಿಷಯ. ಅದನ್ನ ಹೋಗಿ ನಾವು ಬೇರೆ ಬೇರೆ ಏನಿದು ಮಾಡ್ಕೊಂಡು ಅವ್ರನ್ನೇ ಮತ್ತೆ ಐಕಾನ್ ಮಾಡ್ತೀವಿ. ಯಾರು ತಪ್ಪಾಗಿದ್ದಾರೆ ಅವ್ರ ಬಗ್ಗೆನೇ ನಾವು ಪ್ರಮೋಷನ್ ಕೊಟ್ಕೊಂಡು ಮತ್ತೆ ನಾವು ಮೀಡಿಯಾದಲ್ಲಿ ಅದನ್ನೇ ಮಾತಾಡ್ಕೊಂಡು ಅದನ್ನೇ ತಮ್ಮನೇಲಿ ಹಾಕ್ಕೊಂಡು ಅವ್ರು ಐಕಾನ್ ಆಗ್ತಾರೆ ಹೊರತು ಸಮಸ್ಯೆ ಯಾವುದು ಬಗೆಹರಿತಲ್ಲ. ಇಲ್ಲಿ ಸಮಸ್ಯೆ ಬಗೆಹರಿಬೇಕಂದ್ರೆ ಸಿಂಪಲ್ ವಿಚಾರ. ಎಕ್ಸಿಬಿಟರ್ಸ್ನ ಯಾರು ಅಸೋಸಿಯೇಷನ್ ಲೀಡರ್ ಇದ್ದಾರೆ ಅವ್ರನ್ನ ಕರೆದು ಮಾತಾಡಬೇಕು. ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಲೀಡರ್ ಯಾರಿದ್ದಾರೆ ಅವ್ರನ್ನ ಕರೆದು ಮಾತಾಡಬೇಕು. ಅವ್ರು ಯಾರು ತಗೊಳ್ಳಲ್ಲ ಅಂದರೆ ಮುಗಿದೋಯ್ತಲ್ವ. ಈಗ ಬೇರೆ ರಾಜ್ಯಗಳಲ್ಲೂ ಸಹ ನಮ್ಮ ಸಿನಿಮಾಗಳಾಗ್ತಾ ಇರೋದು ಅದೇ ವಿಚಾರನೇ. ಈ ಕನ್ನಡ ಸಿನಿಮಾನ ನಾವು ತಮಿಳ್ನಾಡಾಗಲಿ ಇನ್ನೊಂದು ರಾಜ್ಯಕ್ಕೆ ತೊಗೊಳೋದಾಗ ಅಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಗಳು ಯಾರು ತಗೊಳ್ಳಲ್ಲ, ಎಕ್ಸಿಬಿಟರ್ಗಳು ಯಾರು ಎಕ್ಸಿಬಿಟ್ ಮಾಡಲ್ಲ, ಮುಗಿದೋಯ್ತಲ್ಲ. ಅಲ್ಲಿಗೆ ನಾವು ಕಾನೂನು ವಿರೋಧಿಸ್ದಂಗೂ ಅಲ್ಲ, ಅದನ್ನು ಇದು ಮಾಡ್ದಂಗೂ ಅಲ್ಲ, ಅದಕ್ಕೆ ಗೌರವ ಕೊಟ್ಟಂಗೂ. ಬಟ್ ಇಲ್ಲಿ ಬಿಸ್ನೆಸ್ ಅಂತ ಬಂದಾಗ ಪ್ಯೂರ್ಲಿ ಸಿನಿಮಾಗಳನ್ನ ತಗೊಳ್ಳೋದು ಬಿಡೋದು ಅವ್ರವ್ರ ಇಷ್ಟ ಆಗಿರುತ್ತೆ, ನೋಡೋದು ಬಿಡೋದು ಜನಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಇಲ್ಲಿ ಕಾನೂನು ಅನ್ನೋದು ಯಾವುದೇ ರೀತಿ ಆಕ್ಷೇಪಣೆ ಒಳಪಡಿಸಲ್ಲ. ಕಾನೂನು ಹೇಳೋದೇನೆಂದರೆ, ಜನಗಳು ಇಷ್ಟಪಟ್ಟರೆ ಅಲ್ಲಿರೋ ಡಿಸ್ಟ್ರಿಬ್ಯೂಟರ್ಸ್ ತಗೊಂಡ್ರೆ ನೀವು ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ. ಸೊ ಸಿಂಪಲ್ ವಿಷಯ ಅಲ್ವಾ. ಸೊ ಸದಾಕಾಲ ವಾಣಿಜ್ಯ ಮಂಡಳಿ ಮಾಡಬೇಕಾಗಿರೋದು ಇಷ್ಟನ್ನೇ, ಎಕ್ಸಿಬಿಟರ್ನ ಡಿಸ್ಟ್ರಿಬ್ಯೂಟರ್ನ ಕರೀರಿ, ಕೂತ್ಕೊಂಡು ಮಾತಾಡಿಸಿ, ಈ ಥರ ತಪ್ಪಾಗಿದೆ, ನೀವೇನು ಹೇಳ್ತೀರೋ ತಗೋಬಾರ್ದು ಅಂತ ಹೇಳಿದ್ರೆ ಮುಗಿದೋಯ್ತು. ಸೊ ಅದನ್ನು ಮಾಡಲಿ ಅಂತ ನನ್ನ ಒಂದು ಅಭಿಲಾಷೆ. ಇನ್ನೊಂದು ಏನಂತಂದರೆ, ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಏನಂತಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅನ್ನೋವಂಥದ್ದು ಒಂದು ಕಡೆ. ಆ ಒಂದು ಸಿನಿಮಾಗಳೆಲ್ಲ ರೆಡಿ ಮಾಡ್ತಾರೆ, ರಿಲೀಸ್ ಟೈಮಲ್ಲಿ ಯಾವುದೋ ಒಂದು ಕಿರಿಕ್ ಮಾಡ್ಕೊಂಡು ಈ ಥರ ಪ್ರಮೋಷನ್ ಗಿಮಿಕ್ಗಳೆಲ್ಲ ಮಾಡಿಕೊಂಡು ಕನ್ನಡ ಭಾಷೆ ಬಗ್ಗೆ ಆಗಿರ್ಬೋದು, ನೆಲದ ಬಗ್ಗೆ ಆಗಿರ್ಬೋದು ಮಾತಾಡುವಂಥದ್ದು. ಅಂದರೆ ಬೆಳೆಯೋ ತನಕ ಕನ್ನಡ ಬೇಕು, ಬೆಳೆದ ಮೇಲೆ ಕನ್ನಡ ಬೇಡ ಅನ್ನೋವಂಥ ವಾದ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದನ್ನು ಯಾರು ಅದ್ರ ಬಗ್ಗೆ, ಕನ್ನಡದ ಬಗ್ಗೆ ತುಂಬ ಕೀಳು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅವರೇ ಯೋಚನೆ ಮಾಡಬೇಕು ಸರ್. ಹತ್ತಿರೋ ಎಣ್ಣಿನ ನಾವು ಯಾವತ್ತೂ ಒದಿಬಾರ್ದು, ಯಾಕಂದರೆ ಇಲ್ಲಿಂದ ನಾವು ಹೋಗಿರ್ತೀವಿ. ಸೊ ಕನ್ನಡ ಅನ್ನೋದು ಯಾವತ್ತು ನಮ್ಮ ಬೇರು ಇಲ್ಲೇ ಇರಬೇಕು. ಕಾಂಡ ಬೇಕಾದ್ರೆ ಬೇರೆ ಕಡೆ ವಿಶಾಲವಾಗಿ ಬೆಳ್ಕೊಳ್ಳಿ, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಬೇರು ಅನ್ನೋದು ನಮ್ಮ ಕನ್ನಡದಲ್ಲೇ ಇರಬೇಕು ಅನ್ನೋದು ನನ್ನ ಒಂದು. ಈ ಸಿನಿಮಾನ ಫಸ್ಟ್ ಹೆಸರು ನಾನು ಡೈರೆಕ್ಟರ್ ಫಸ್ಟ್ ಟೈಮ್ ನನಗೆ ಹೆಸರು ಕೇಳಿದಾಗ ನಾನು ತುಂಬಾ ಶಾಕ್ ಆಗಿದ್ದೆ. ಬಟ್ ಇವ್ರು ಫಸ್ಟ್ ಟೈಮ್ ಅದಕ್ಕೆ ಕತೆ ಇದೆಯಲ್ಲ, ಒಂದು ಸಿಗರೇಟು ಹೀರೋ ಲೈಫಲ್ಲೂ ವಿಲನ್ ಆಗುತ್ತೆ, ವಿಲನ್ ಲೈಫಲ್ಲೂ ವಿಲನ್ ಆಗುತ್ತೆ. ಸೊ ಅದಕ್ಕೆ ನಾನು ತುಂಬಾ ಇಂಪ್ರೆಸ್ ಆಗಿಬಿಟ್ಟು ಇದನ್ನ ಕತೆ ಒಪ್ಕೊಂಡಿರೋದು. ಸೊ ಇದೊಂದು ಕಂಟೆಂಟ್ ಓರಿಯೆಂಟೆಡು ಸಿನಿಮಾ, ತುಂಬಾ ಇಷ್ಟಪಟ್ಬಿಟ್ಟು ಮಾಡ್ತೀವಿ. ಸೊ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀವಿ. ಅಲ್ಲ, ಮೊದಲನೇದಾಗಿ ಇದು ಮೊದಲನೇ ಸಿನಿಮಾ ಅನ್ಸುತ್ತೆ? ಇಲ್ಲ, ನಂದು ಆಕ್ಚುಲಿ ಮಲಯಾಳಮಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ. ಸೊ ಅದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದು ನಾನು ಫಸ್ಟ್ ಹೀರೋ ಆಗಿ ಮಾಡ್ತಿರೋದಂತ ಇದೇ ಫಸ್ಟ್ ಸಿನಿಮಾ ನಂದು.
ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರ? ಬಿಕಾಸ್ ಯಾಕಂದ್ರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂದ್ರೆ ಆ ರೋಲ್ ತಕ್ಕಂಗ ನಾವು ಮಾಡ್ಕೊತೀವಿ, ಬಟ್ ಹೀರೋ ಅಂತಂದಾಗ ಆಕ್ಷನ್, ಫೈಟ್, ರೊಮ್ಯಾನ್ಸ್ ಅದೆಲ್ಲ ಮಾಡ್ಬೇಕಾಗುತ್ತೆ. ಹೌದು ಸೊ ನಿಮ್ಮ ಪ್ರಿಪರೇಷನ್ಸ್ ಎಲ್ಲ ಹೇಗಿತ್ತು ಸರ್? ಇವಾಗ ನಮ್ದು 2 months ಇಂದ ಪ್ರಿಪರೇಷನ್ ನಡೀತಾನೆ ಇದೆ. ಸೊ ಇದಕ್ಕೆ ನಾವು ಯಾಕೆಂದ್ರೆ ತುಂಬಾ ಮೇನ್ ರೋಲ್ಗೋಸ್ಕರ ಇವಾಗ ರವಿಶಂಕರ್ ಸರ್ ನ ನೋಡ್ತಾ ಇದೀವಿ, ಹಾಗೆ ಸೋನು ಸೂದ್ ಸರ್ ನ ನೋಡ್ತಾ ಇದೀವಿ. ಸೊ ಇವ್ರ ಜೊತೆ ನಾನು ಆಕ್ಟ್ ಮಾಡ್ಬೇಕಂದ್ರೆ ತುಂಬಾ ಪ್ರಿಪರೇಷನ್ ಅಲ್ಲಿ ಇರ್ಲೇಬೇಕು. ಸೊ ಇದು ಪ್ರಾಕ್ಟೀಸ್ ನಡೀತಾನೆ ಇದೆ. ಸೊ ನೋಡೋಣ ಇವಾಗ ಹೆಂಗ್ ಬರುತ್ತೆ ರಿಸಲ್ಟ್ ಅಂತ. ಒಳ್ಳೆದಾಗಿ. ಥ್ಯಾಂಕ್ ಯು ಸರ್. ಇದು ನಿಮ್ ಫಸ್ಟ್ ಸಿನಿಮಾ? ಮೊದಲನೇ ಸಿನಿಮಾ ಸರ್ ನಂದು. ಆಕ್ಚುಲಿ ಸ್ಕ್ರಿಪ್ಟ್ ರೈಟರು, ಡೈರೆಕ್ಟರು, ಪ್ರೊಡ್ಯೂಸರು, ಬ್ಯಾನರ್ ಎಲ್ಲ ನಂದೇ ಊರು. ಸೊ ನಾನು ಸುಮಾರು ವರ್ಷಗಳಿಂದ ಬೆಂಗಳೂರು ಬಂದಿದ್ದೆ. ಸೊ ಅವಾಗ ನಮ್ಗೇನು ಇಲ್ಲಿ ಸಪೋರ್ಟ್ ಆಗಿಲ್ಲ ಯಾವುದು. ಈಗ ಊರು ಹೋಗ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಆಗಿಬಿಟ್ಟು ಪ್ರಾಪರ್ ಲಾಂಚ್ ಆಗೋಣ ಅಂತ ಬಂದಿದ್ದೀವಿ. ಸೊ ನಮ್ಮದು ಹೀರೋ ನಮ್ಮ ಭಾಗದವ್ರು ಇವರು. ಸೊ ಹಂಗಾಗಿ ಇವ್ರು ನಾನು ಕತೆ ಹೇಳಿದೆ, ಕತೆನೂ ಇಷ್ಟಪಟ್ಟರು. ಸೊ ಕತೆ ನಮ್ಮದು ತುಂಬ ಡಿಫ್ರೆಂಟ್ ಇದೆ ಸರ್. ಸ್ಮೋಕರ್ ಶಿವ ಅಂದರೆ ಒಂದು ಸಿಗರೇಟಿಂದ ಕತೆ ಓಡುತ್ತೆ. ಅದು ಯಾವ್ಯಾವ ಥರ ಓಡುತ್ತೆ ಅನ್ನೋದೇ ಅಲ್ಲಿ ಇದಿರುತ್ತೆ, ಸಸ್ಪೆನ್ಸು. ಸೊ ಆ ಕತೆನ ಜನ ಹಿಂಗೆ ಅನ್ಕೋತಾರೆ, ಅದು ಹಂಗಿರಲ್ಲ, ಅದು ಬೇರೆ ಥರ ಬರುತ್ತೆ. ಸೊ ವೇರಿಯೇಷನ್ ಇರುತ್ತೆ ತುಂಬ ಅದರಲ್ಲಿ. ಇಷ್ಟು ಹೇಳ್ತೀನಿ, ಒಂದು 100% ಬೇರೆ ಬೇರೆ ಲೆವೆಲಲ್ಲಿ ಫಿಲ್ಮ್ ಬರುತ್ತೆ ಸರ್. ಕಥೆನೂ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ದೊಡ್ಡ ಸೆಲೆಬ್ರಿಟಿಗಳನ್ನ, ದೊಡ್ಡ ಕ್ಯಾರೆಕ್ಟರ್ಗಳನ್ನ ಎಲ್ಲ ಸೆಲೆಕ್ಟ್ ಮಾಡಿದ್ದೀವಿ. ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಬೇಕು, ಸ್ವಲ್ಪ ಒಳ್ಳೆ ಶೂಟಿಂಗ್ ಬಿಸಿನಲ್ಲಿದ್ದಾರೆ, ಶೆಡ್ಯೂಲಲ್ಲಿ. ಸೊ ಹಂಗಾಗ್ಬಿಟ್ಟು ಡಿಲೇ ಆಗಿದೆ. ಇವತ್ತಿನ ಡೇಟ್ ಒಂದು ನಮಗೆ 22 ಮಾಡಲೇಬೇಕಂತ ಒಂದು ಫಿಕ್ಸ್ ಇತ್ತು. ಸೊ ಅದಕ್ಕೆ ನಾವು ಮುಹೂರ್ತ ಮಾಡಿದ್ದೀವಿ. ಸೊ ಒಂದು ಒಳ್ಳೆ ಮೆಸೇಜ್ ಇರೋದು, ಕಂಟೆಂಟ್ ಇರೋದು, ಜನರು 100 ಕೊಡೋ ಥರ 100% ನಾನು ಕೊಡ್ತೀನಿ ಸರ್. ಡೈರೆಕ್ಟರಾಗಿ ನಾನು ಇದನ್ನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ತುಂಬಾ ದೊಡ್ಡ ಮಟ್ಟದಲ್ಲಿ ಕತೆ ಇದೆ, ದೊಡ್ಡ ಮಟ್ಟದಲ್ಲೇ ಬರುತ್ತೆ ಸರ್. ಲೊಕೇಶನ್ ಸರ್ ಒಂದು ಹೈದರಾಬಾದ್ ರಾಮೋಜಿ ಫಿಲ್ಮ್ ಸಿಟಿ, ಆಮೇಲೆ ಉಡುಪಿ, ಮಂಗಳೂರು, ಬೆಂಗಳೂರು, ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಬೀದರ್ ಎಲ್ಲ ಒಂದು 5 ಜಾಗ ಇದೆ ಸರ್. ಶೆಡ್ಯೂಲು ಇನ್ನೂ ಫಿಕ್ಸ್, ನಾವು ಅದನ್ನು ಇನ್ನೂ ಕ್ಲಾರಿಟಿ ಬಂದಿಲ್ಲ, ಬರಬೇಕೀಗ. ನಮ್ದು ಏನಿದೆ, ನಮ್ಮದು ಸ್ಕ್ರಿಪ್ಟ್ ರೈಟರ್ ಅವೆಲ್ಲ ಡಿವೈಡ್ ಮಾಡ್ತಾರೆ ಶೆಡ್ಯೂಲ್ ಎಲ್ಲ. ಸೊ ಎಲ್ಲ ಒಂದು ಹಂತಕ್ಕೆ ಬಂದಿದೆ. ಸೊ ನೆಕ್ಸ್ಟ್ ಈಗ ಎಲ್ಲ ಒಂದೊಂದಾಗಿ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ನಾವು ನೆಕ್ಸ್ಟ್ ಮಂತ್ 18ಗೆ ಪ್ಲಾನ್ ಮಾಡಿದ್ದೀವಿ ಶೂಟಿಂಗ್ ಸ್ಟಾರ್ಟು. ಡಿಸೆಂಬರ್ ತನಕ ನಮ್ಮ ಮೂವಿ ತೆರೆ ಮೇಲೆ ತರೋ ನಾವು ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ರೆಡಿ ಆಗಿದೆ 99%. 1% ಏನಂದ್ರೆ ಜಸ್ಟ್ ಈಗ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡ್ಬೇಕಷ್ಟೇ. ಸೊ ಸರ್ ನಾವು ನೋಡಿ ಪ್ರಾಪರ್ ಆಗಿ ರವಿಶಂಕರ್ ಸರ್ ವಿಲನ್ ಮೇನ್ ರೋಲ್ ಆಗಿ, ಆಮೇಲೆ ಅರ್ಜುನ್ ದಾಸ್ ಅವ್ರಿಗೆ ಪ್ಲಾನ್ ಮಾಡಿದ್ದೀವಿ ಅವ್ರ ಮಗನ್ ರೋಲ್ ಆಗಿ, ಆಮೇಲೆ ಸೋನು ಸೂದ್ ಅವರು ಒಂದು ಅಫಿಷಿಯಲಿ ಬಿಸ್ನೆಸ್ ಮ್ಯಾನ್ ಕಮ್ ಸಪೋರ್ಟಿಂಗ್ ರೋಲ್ ಇರ್ತಾರೆ ರವಿಶಂಕರ್ ಅವ್ರಿಗೆ. ಕೃತಿಕರ ಬಂದ ಅವ್ರಿಗೆ ಪ್ಲಾನ್ ಮಾಡಿದ್ದೀವಿ. ಸೊ ಇನ್ನೂ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ, ಆಗಬೇಕು, ಆಗುತ್ತೆ. ಅವ್ರು ಒಂದು ಸ್ವಲ್ಪ ಶೆಡ್ಯೂಲಲ್ಲಿ ಬಿಸಿ ಇದ್ದಾರೆ, ಕಂಪಲ್ಸರಿ ಮಾಡ್ತೀವಿ. ಒಂದು ಸೀನಿಯರು ಆಮೇಲೆ ದೊಡ್ಡ ಮಟ್ಟದಲ್ಲೇ ನಾವೆಲ್ಲ ಕ್ಯಾಸ್ಟ್ಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಮಾಡ್ತೀವಿ ಸರ್, ಮಾತು ಕೊಟ್ಟಂಗೆ ಅವ್ರನ್ನೇ ಹಾಕೊಂಡು ಮಾಡ್ತೀವಿ, ಅದನ್ನೇ ನಾವು ಪ್ಲಾನ್ ಮಾಡಿದ್ದೀವಿ. ಏನು ಮಾಡಿಲ್ಲ ಸರ್. ನಾನು ಬಂದಿದ್ದೆ ಬೆಂಗಳೂರಿಗೆ ಏನೋ ಮಾಡ್ಬೇಕಂತ. ಕೆಲವೊಬ್ರ ಹತ್ರ ಹೋದೆ, ಕೆಲವೊಬ್ರು ಓಡಾಡ್ಸಿದ್ರು. ಸೊ ಅದು ನನ್ಗೆ ಗೊತ್ತಿಲ್ಲ ಅವ್ರ ಇಂಟೆನ್ಷನ್ ಏನಿತ್ತು. ಸೊ ನನ್ಗೆ ಅವಾಗ ವರ್ಕೌಟ್ ಆಗಿಲ್ಲ. ನನ್ಗೆ ಅವಾಗ ಸ್ವಲ್ಪ ಏನೋ ಸರಿ, ನಾನೇನೋ ಮಾಡ್ಕೊಂಡು ಬರಬೇಕು, ಹಂಗೆ ಬಂದರೆ ಇಲ್ಲಿ ವರ್ಕೌಟ್ ಆಗಲ್ಲ ಅಂತ ನಾನೇ ತಿಳ್ಕೊಂಡ್ಬಿಟ್ಟು ತಿರ್ಗಾ ನಾನು ಹೋಗ್ಬಿಟ್ಟು, ಇವಾಗ ನಾನು ಊರಿಗೆ ಹೋಗ್ಬಿಟ್ಟು ನಾನು ಸುಮಾರು ಒಂದು 8 ವರ್ಷ ಆಯ್ತು ನಾನು ಇಲ್ಲಿ ಬಂದ್ಬಿಟ್ಟು. ಸೊ ನಾನು ಆಮೇಲೆ ಊರಿಗೆ ಹೋಗ್ಬಿಟ್ಟು ಕಥೆನ ನಾನೇ ರೆಡಿ ಮಾಡಿದೆ. ಆಮೇಲೆ ಪ್ರೊಡಕ್ಷನ್ ನಂದೇ, ಶಾರದಾ ಫಿಲ್ಮ್ಸ್ ಅಂತ ನಮ್ಮ ತಾಯಿ ಹೆಸರು ಮೇಲೆ ಪ್ರೊಡಕ್ಷನ್ ತೆಗೆದಿದ್ದೀನಿ ನಾನು. ಸೊ ಕತೆ ನಂದೇ, ಡೈರೆಕ್ಷನ್ ನಂದೇ, ಬ್ಯಾನರು ನಮ್ದು ಸರ್. ಇದ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ ಸರ್. ನಾವು ಹೊಸಬ್ರು, ಈಗ ಹೆಂಗಾಗಿದೆ ಸರ್ ಅಂದರೆ, ಹೊಸಬ್ರು ಟೀಮ್ ಅಂದಾಗ ಕೆಲವರು ಹಿಂಜರಿತಾರೆ, ಬರ್ತಾರೆ ಆ ಥರ. ಸೊ ಅವರು ಅಷ್ಟು ನಮ್ಮ ಮೇಲೆ ರೆಸ್ಪೆಕ್ಟ್ ಇಂದ ಬಂದ್ಬಿಟ್ಟು ಇಷ್ಟು ಮಾಡ್ಕೊಟ್ಟು ಹೋಗಿದಾರಲ್ಲ, ಇದಕ್ಕೆ ವರ್ಡ್ಸ್ ಇಲ್ಲ ಸರ್. ಅದು ಹೇಳಿದ್ರೆ ಚಿಕ್ಕದಾಗುತ್ತೆ, ನಾವು ಚಿಕ್ಕವರು ಇನ್ನೂ ಚಿಕ್ಕದಾಗುತ್ತೆ. ಸೊ ಹಂಗೆ ಹೇಳೋದು ಬೇಡ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಸರ್, ಹೃದಯದಿಂದ. ಯಾವಾಗಲೂ ಈ ಮೆಮೊರೀಸ್ ಇದ್ದೇ ಇರುತ್ತೆ ಸರ್ ನಮ್ಮ ಹತ್ರ. ಇನ್ನೊಂದು, ಇಲ್ಲಿ ಬಂದಿರೋ ಎಲ್ಲ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ, ಸ್ಪೆಷಲಿ ಮಾಧ್ಯಮ ಮಿತ್ರ, ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ದೆಲ್ಲ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸರ್.